Hi, hello guys, welcome back to my YouTube channel. ಇವತ್ತು ನನ್ನ ಪೂರ್ತಿ ವ್ಲಾಗ್ ಏನಾಗಿರುತ್ತೆ ಅಂದರೆ ನನ್ನ ಸಂಡೇ ರುಟೀನ್, ಒಂದು ರ್ಯಾಂಡಮ್ ಡೇ ಅಷ್ಟೇ ಇದು. ಐ ಹ್ಯಾವ್ ನೋ ಪ್ಲ್ಯಾನ್ಸ್, ಏನಿದೆ ಇವತ್ತು ಏನು ಮಾಡಬೇಕು ಏನು ಶೆಡ್ಯೂಲ್ಸೇ ಇಲ್ಲ. ರ್ಯಾಂಡಮ್ ಸಂಡೇ ಇನ್ UK ಹೆಂಗೆ ನಡೆಯುತ್ತೆ ಆ್ಯಸ್ ಎ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಇವಾಗ ಎದ್ದಿದ್ದೀನಿ ಆ್ಯಂಡ್ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ಏನು ಫ್ರೆಶ್ ಅಪ್ ಆಗಿಲ್ಲ, ಬೆಡ್ಡಿಂದ ಎದ್ದು ಡೈರೆಕ್ಟಾಗಿ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದೀನಿ. ಸೊ ಐ ಹ್ಯಾವ್ ಟು ಫ್ರೆಶ್ ಅಪ್, ಮುಖ ತೊಳ್ದು ಸ್ವಲ್ಪ ಹಲ್ಲನ್ನು ಉಜ್ಜಬೇಕು ಇವಾಗ. ಸೊ ಫ್ರೆಶ್ ಅಪ್ ಆಗಿ ನಿಮಗೆಲ್ಲ ಸಿಗ್ತೀನಿ. ಫ್ರೆಶ್ ಅಪ್ ಆಗಿದ ತಕ್ಷಣ ನಾನು ಮೊದಲನೇ ಸ್ಟೆಪ್ ಮಾಡೋದಂದರೆ ನನ್ನ ಸ್ಕಿನ್ ಕೇರ್. ಅದು ಎವ್ರಿ ಡೇ ಇರುತ್ತೆ. ಬೆಳಗ್ಗೆ ಎದ್ದಿದ ಕೂಡಲೇ start with my Pixie. ತುಂಬ ಚಳಿ ಆಗಿರೋದ್ರಿಂದ ಮಾಯ್ಶ್ಚರೈಸಿಂಗ್ ಯೋರ್ ಫೇಸ್ ಇಸ್ ಸೋ ಇಂಪಾರ್ಟೆಂಟ್. ಯಾವಾಗಲೂ ಮಾಯ್ಶ್ಚರೈಸ್ ಇರಬೇಕಿಲ್ಲ, ಆದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಬಾಡಿ ಲೋಷನ್ ಹಚ್ಚಿರಬೇಕು, ಇಲ್ಲಾಂದರೆ ಒಂಥರ ಸ್ಕಿನ್ನೇ ಹಾಡಿ ಫೀಲ್ ಆಗಿಬಿಡುತ್ತೆ. ಒಂಥರ ವೈಟ್ ಪಾರ್ಟಿಕಲ್ಸ್ ಎಲ್ಲ ಬರೋಂಗಾಗುತ್ತೆ ಸ್ಕಿನ್ನಲ್ಲಿ. ಲಿಪ್ ಬಾಮ್ ಕೂಡ ಅಷ್ಟೇ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಐ ಹ್ಯಾವ್ ಮೈ ಎಮಲೈನ್ ಮಾಯ್ಶ್ಚರೈಸರ್ ಇಲ್ಲ ಅಂದರೆ ಆಗಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ. ಇಲ್ಲಿಗೆ ಬಂದಮೇಲೆ ಏನಾಗಿದೆ ಅಂತ ಅಂದರೆ, ಬೆಳಗ್ಗೆ ಹೊತ್ತಿಂದು ಮತ್ತು ಮಧ್ಯಾಹ್ನದ ಹೊತ್ತಿಂದು ಸೇರಿಸ್ಕೊಂಡು ಒಂದೇ ಸಲ ತಿನ್ನಂಗೆ ರೂಢಿಯಾಗಿದ್ದೀನಿ ಇಲ್ಲಿಗೆ. ಇವಾಗ ಆ್ಯಕ್ಚುಲಿ ದ ಟೈಮ್ 11:24 ಟೈಮ್ ಇವಾಗ. ಸೊ ಏನಾದರೂ ಮಾಡ್ಕೊಂಡು ತಿನ್ನೋಣ ಸ್ವಲ್ಪ. ನನ್ನ ಗೋ ಟು ಬ್ರೇಕ್ಫಾಸ್ಟ್ ಎಲ್ಲರಿಗೂ ಗೊತ್ತು, ದಟ್ ಈಸ್ ಐ ಹ್ಯಾವ್ ಶೋನ್ ಆಲ್ರೆಡಿ. ಒಂದು ನಾನು ಡ್ರೈ ಫ್ರೂಟ್ ಸ್ಮೂತಿ ಮಾಡ್ಕೊತೀನಿ, ಇಲ್ಲಾಂದರೆ ಓಟ್ಸ್ ತಿಂತೀನಿ. ಅಷ್ಟೇ ನನ್ನ ಬ್ರೇಕ್ಫಾಸ್ಟಿಗೆ ನಾನು ತಿನ್ನೋದು. ಏನಾದರೂ ತಿನ್ನೋಕ್ಕೆ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಈ ಪಾತ್ರೆಗಳನ್ನ ಫಸ್ಟ್ ತೊಳಿಬೇಕು. ನಾನು ಇವಾಗ ಎಲ್ಲ ಹಿಂಗೆ ಬಿದ್ದಿದೆ ಗೈಸ್, ಇದನ್ನೆಲ್ಲ ತೊಳಿಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಇದೇ ನನ್ನ ರುಟೀನ್ ಆಗಿದೆ, ಪಾತ್ರೆ ತೊಳೆಯೋದು. ಬೆಳಗ್ಗೆ ಎದ್ದು ಏನಾದರೂ ತಿಂಡಿ ಮಾಡ್ಕೊಬೇಕು ಅಂತ ಅಂದರೆ ಫಸ್ಟ್ ಪಾತ್ರೆ ತೊಳಿಬೇಕು. ಎಲ್ಲ ಪಾತ್ರೆ ಇಲ್ಲಿ ಇಟ್ಟಿದ್ದೀನಿ. ನೈಟಿಂದ ಬೆಳಗ್ಗೆವರೆಗೂ ಎಷ್ಟು ಪಾತ್ರೆ ಆಗುತ್ತೆ ಗೈಸ್. ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ನಾನು ತಿನ್ನಕ್ಕೆ ಮಾಡ್ಕೊಬೇಕು. ತುಂಬ ಹೊಟ್ಟೆ ಹೆಚ್ಚುತ್ತಿದೆ. ಇಲ್ಲಿ ನಾವು ತುಂಬ ಲಿಮಿಟೆಡ್ ಪಾತ್ರೆ ತೊಗೊಬಂದಿರ್ತೀವಿ, ಸೊ ಅದನ್ನೇ ತೊಳ್ಕೊಬೇಕು, ಅದನ್ನೇ ರಿಯೂಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಅದು ಬೆಸ್ಟು. ಜಾಸ್ತಿ ಪಾತ್ರೆ ಇದ್ರೆ ಏನು ಮಾಡ್ತೀವಿ ಗೊತ್ತಾ, ಸಿಂಕ್ ತುಂಬ ಹಾಕಿರ್ತೀವಿ. ತುಂಬ ಸಿಂಪಲ್. ಲಾಸ್ಟ್ ಟೈಮ್ ನೋಡಿದ್ರಿ ಡ್ರೈ ಫ್ರೂಟ್ ಸ್ಮೂತಿ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಲೇಝಿ ಸಂಡೇ ಇದು. ಸೊ ಓಟ್ಸ್, ಸಿಂಪಲ್ ಓಟ್ಸ್. ಹಾಲಿಗೆ ಈ ಓಟ್ಸ್ ಹಾಕಬೇಕು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಪೀನಟ್ ಬಟರ್ ಆ್ಯಡ್ ಮಾಡ್ತೀನಿ. ಹುಚ್ಚು ನನಗೆ ಚಿಕ್ಕ ವಯಸ್ಸಿಂದ ಚಾಕೋಸು, ಎನಿ ಚಾಕ್ಲೇಟ್ಸ್, ಏನಾದರೂ ಚಾಕ್ಲೇಟ್ ಮಿಕ್ಸ್ ಆಗಿದ್ರೆ ತುಂಬ ಇಷ್ಟಪಡ್ತೀನಿ. ಚಾಕ್ಲೇಟ್ ಅಂದರೆ ಹುಚ್ಚು. ಅದಕ್ಕೆ ಆ್ಯಡ್ ಸಮ್ ಆ್ಯಪಲ್ಸ್. ಇಷ್ಟೇ ನನ್ನ ಬ್ರೇಕ್ಫಾಸ್ಟ್. ಓಟ್ಸ್, ಚಾಕೋಪಿಲೋಸ್ ಆ್ಯಂಡ್ ಸಮ್ ಆ್ಯಪಲ್ಸ್, ಡನ್ ಫಾರ್ ದ ಬ್ರೇಕ್ಫಾಸ್ಟ್. ಕಾಲೇಜಲ್ಲಿದ್ದರೆ ಬೆಸ್ಟ್ ಇದು. ಹೊಟ್ಟೆ ತುಂಬುತ್ತೆ ಮತ್ತು ಹೆಲ್ದಿ ಕೂಡ ಇರ್ಬೋದು, ಮತ್ತು ಫಿಟ್ನೆಸ್ ಮೇಂಟೈನ್ ಮಾಡ್ಬೋದು. ಸ್ವಲ್ಪ ಗ್ರಾಸರೀಸ್ ಖಾಲಿ ಆಗಿತ್ತು ನಂದು. ಸ್ವಲ್ಪ ವೆಜಿಟೇಬಲ್ಸ್, ಸಮ್ ಅದರ್ ಗ್ರಾಸರಿ ಸ್ವಲ್ಪ ಖಾಲಿ ಆಗಿತ್ತು. ಎಲ್ಲ ನೋಡಿ ತೊಗೊಂಡು ಬರೋಣ ಅಂತ ಇವಾಗ ಆಲ್ಡಿಗೆ ಹೋಗ್ತಾ ಇದ್ದೀನಿ ಬೈ ವಾಕ್. ಇಲ್ಲಿ ಬಂದುಬಿಟ್ಟು ಏನು ಚಂದ ರೂಢಿ ಮಾಡ್ಕೊಂಡಿದ್ದೀನಿ ಗೊತ್ತಾ, ಯಾವಾಗಲೂ ಏನಿರುತ್ತೆ ಬಿಡುತ್ತೆ ಶೂಸ್ ಮಾತ್ರ ಹಾಕ್ಕೊಂಡೇ ಓಡಾಡ್ಬೇಕು. ಬಿಕಾಸ್ ಇಲ್ಲಿಂದ ನಾವು ಯಾವ್ದಾದ್ರು ಗ್ರಾಸರಿ ಸ್ಟೋರ್ ಹೋಗಬೇಕು ಅಂತಂದರೆ ಸ್ವಲ್ಪ ದೂರ ಇದೆ, ಇಲ್ಲಿ ಜಾಸ್ತಿ ವಾಕ್ ಮಾಡಬೇಕು. ಸೊ ಶೂನೇ ಬೆಸ್ಟು. ಮತ್ತು ಈ ಚಳಿಗೆ ಸ್ಲಿಪ್ಪರ್ ಹಾಕ್ಕೊಂಡಂತೂ ನಿಜವಾಗ್ಲೂ ಓಡೋಕ್ಕಾಗಲ್ಲ.
ಸೊ ಇಲ್ಲಿ ನಾನಿರುವ ಜಾಗದಲ್ಲಿ ಪಾರ್ಕ್ಸ್ ತುಂಬ ಇದೆ. ಪಾರ್ಕ್ ಹೆವಿ ಚಂದ, ಸಿಕ್ಕಾಪಟ್ಟೆ ಗ್ರೀನರೀಸ್, ಒಂಥರ ಡ್ರೀಮಿ ಪ್ಲೇಸ್ ಥರ ಕಾಣಿಸುತ್ತೆ. ಅವಾಗೆಲ್ಲ ಮೊಬೈಲಲ್ಲಿ ವಾಲ್ಪೇಪರ್ ಹಾಕೊತಿದ್ವಿ ಗೊತ್ತಾ, ವಾಲ್ಪೇಪರ್ ಥರ ಕಾಣುತ್ತೆ ನೋಡೋಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಐ ಲೆಟ್ ಯು ನೋ ಅಬೌಟ್ ದ ಪ್ರೈಸಸ್ ಆಲ್ಸೋ, ಹೆಂಗೆ ರೇಟ್ ಇರುತ್ತೆ ನಮ್ಮ ಇಂಡಿಯಾಗೂ ಮತ್ತು ಇಲ್ಲಿಗೂ ಏನು ಪ್ರೈಸ್ ಇರುತ್ತೆ ಗ್ರಾಸರೀಸ್ದು ಅಂತ. ಐ ಲೆಟ್ ಯು ನೋ ಟುಡೇ. ಅಲ್ಲಿ ಒಂದು ನಾಯಿ ಬರ್ತಿದೆ, ಏನು ಸಕ್ಕತ್ತಾಗಿದೆ ಗೊತ್ತಾ. ಸೀದರ್ ಹಿಂದಿ ಆಗಿದೆ ಗೈಸ್, ಕ್ಯೂಟಾಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಹಾಗೆ ವ್ಯೂ ಎಲ್ಲ ನಿಮಗೆ ತೋರಿಸ್ತೀನಿ, ತೋರಿಸ್ಕೊಂಡು ಲೆಟ್ಸ್ ಎಂಜಾಯ್. ನಿಜ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಲೀವ್ಸ್ ಎಲ್ಲ ಒಂಥರ ಹೇಳ್ತಲ್ವ ಡ್ರೀಮಿ ಆಗಿದೆ. ಆ ಲೀಫ್ ಫಾಲ್ ಆಗ್ತಾ ಇದೆ, ಕ್ರೇಜಿ. ಬೆಳಗ್ಗೆ ಎದ್ದು ವಾಕ್ ಬರೋದಕ್ಕೆ ಇದೇ ಮೋಟಿವೇಶನ್ ನನಗೆ. ಮೋಸ್ಟ್ ಆಫ್ ದ ಟೈಮ್ ಬಂದೇ ಬರ್ತೀನಿ ಬೆಳಗ್ಗೆ ಹೊತ್ತು ವಾಕ್ ಮಾಡೋಕ್ಕೆ. ಇಲ್ಲೆಲ್ಲ ಪೀಸಾಗಿ ಬೆಂಚ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಲೈಕ್ ನನಗೆ ಈ ಟೈಮ್ ಕೊಡಬೇಕು ಅಂತ ಅನಿಸುತ್ತಲ್ವ, ಆವಾಗ ನಾನು ಬಂದು ಇಲ್ಲೇ ಕೂತ್ಕೊಳ್ಳೋದು. ಎಷ್ಟು ಚೆಂದ ಇದೆ ಗೈ, ಐ ಆಮ್ ಸೀರಿಯಸ್ಲಿ ಬ್ಲೆಸ್ಡ್ ವಾಕಿಂಗ್ ಆಲ್ ಓವರ್ ಹಿಯರ್. ಸಖತ್ತಾಗಿದೆ. ವಿಡಿಯೋ ಕಾಲಲ್ಲಿ ದರ್ಶನ ಆದಂಗೆ ಆಗ್ತಾಯಿದೆ. ಯಾವ ದೇವಸ್ಥಾನ ಹೇಳಿದ್ದು? ಚೆನ್ನಕೇಶವ, ಬೇಲೂರು ದರ್ಶನ. ವಾವ್, ಸಖತ್ತಾಗಿದೆ. ಹಾಸನಾಂಬೆ ಎಲ್ಲ ಆಯಿತಾ? ಓಕೆ ಫೈನ್. ಸರಿ ಆಯಿತು, ಎಂಜಾಯ್ ಮಾಡಿ. ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡಬೇಕು ಅಂತ ಅಂದರೆ ಹಿಂಗೆ ಬಂದು ಹೆಂಗೆ ಬೇಕು ಹಂಗೆ ಹೋಗಂಗಿಲ್ಲ. ಕ್ಲಿಕ್ ಆಮೇಲೆ ವೆಯ್ಟ್ ಮಾಡಬೇಕು. ಹಿಂಗೆ ಕ್ಲಿಕ್ ಮಾಡೋದು ಸೈರನ್ ಕೊಡ್ತು. ಸೈರನ್ ಕೊಟ್ಮೇಲೆ ವಿ ಹ್ಯಾವ್ ಟು ಮೂವ್. ಆವಾಗ ಎಲ್ಲ ಕಾರ್ಸು ಸ್ಟಾಪ್ ಆಗುತ್ತೆ, ಆಮೇಲೆ ನಾವು ಮೂವ್ ಆಗ್ಬೋದು. ಚೆನ್ನಾಗಿದ್ದಾರೆ ರೂಲ್ಸ್ ಇಲ್ಲಿ. ಹೆಂಗೆ ಬೇಕು ಹಾಗೆ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಕ್ರಾಸ್ ದ ರೋಡ್ ಹಿಯರ್ ಇನ್ ಝೀಬ್ರಾ ಕ್ರಾಸಿಂಗ್ ಓನ್ಲಿ. ಆಮೇಲೆ ಆ ಬಟನ್ ಪ್ರೆಸ್ ಮಾಡಿನೇ ಸಿಗ್ನಲ್ ಬಿಟ್ಟಿದ ತಕ್ಷಣ ನಾವು ಹೋಗಬೇಕು. ನಮಗೊಂದು ಸಿಗ್ನಲ್ ಇರುತ್ತೆ. ಒಂದು ಮನೆ ಹತ್ರ ಎಷ್ಟು ಇದು ಪ್ಲ್ಯಾಂಟ್ಸ್ನ ಹಾಕಿದ್ದಾರೆ ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಶೇಪ್ಸ್ ಆಗಿರ್ಬೋದು, ಯು ಕ್ಯಾನ್ ಸಿ ನೋಡಿ. ಇಲ್ಲೇ ಮನೆ ಹತ್ರ, ಇಟ್ ಫೀಲ್ಸ್ ಲೈಕ್ ಪಾರ್ಕ್, ಬಟ್ ಇದು ಮನೆ ಹತ್ರ ರೆಸಿಡೆನ್ಷಿಯಲ್ ಏರಿಯಾನೇ ಇದು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಟ್ರೀನೂ ಸಹ. ಇರುವಂಥ ಮಾಲ್ ಅಂತ ಅಂದರೆ ಇದೆ ಗಿಲೇರಿಯಾ ಅಂತ. ಇಲ್ಲಿ ಅದೇ ಓಡಾನ್ ಸಿನಿಮಾಸ್ ಇದೆ, ಪ್ರೆಸ್ಸೋ ಇದೆ, ವ್ಯಾಗಮಾಮ, ನ್ಯಾಂಡೋಸ್ ಎಲ್ಲ ರೆಸ್ಟೋರೆಂಟ್ಸ್, ಅದು ಮೆಕ್ಡೊನಾಲ್ಡ್ಸ್. ಸೊ ಇದು ಒಂದು ಮಾಲ್ ಥರ. ಇಲ್ಲಿ ನಾನು ಬಂದಿದ್ದು ಆಲ್ಡಿಲಿ ಶಾಪಿಂಗ್ ಮಾಡೋಣ, ಗ್ರಾಸರೀಸ್ ತೊಗೊಂಡು ಹೋಗೋಣ ಅಂತ ಬಂದುಬಿಟ್ಟು ಹಾಗೆ ನಡ್ಕೊತ ಗೆಲೇರಿಯಾ ಮಾಲಿಗೆ ಬಂದೆ. ಒಳಗಡೆ ನಿಮಗೆ ತೋರಿಸ್ಬಿಟ್ಟು ಸುತ್ತಾಡ್ತಾ ಇದ್ದೀನಿ ಇನ್ನ ಗೈಸ್ ಮಾಲಲ್ಲಿ. ಇಲ್ಲಿ ಎಲ್ಲ ಮಕ್ಕಳು ಆಡ್ಕೊಂಡಿದ್ದಾರೆ. ಸೊ ನೋಡೋಕೆ ಚೆನ್ನಾಗಿದೆ, ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಎಲ್ಲ ಥರದ ಔಟ್ಲೆಟ್ಸ್ ಇದೆ. ಬಟ್ಟೆ ಆಗಿರ್ಬೋದು ಆ್ಯಂಡ್ ಶೂಸ್, ಸ್ಲಿಪ್ಪರ್ಸ್, ವಾಟ್ ಎವರ್ ಇಟ್ ಇಸ್ ಎಲ್ಲ ಇದೆ. ಸೊ ಇಲ್ಲಿ ಸುಮ್ಮನೆ ಹಾಗೆ ಒಂದು ರೌಂಡ್ ಆಗ್ತಾ ಇದೆ. ಇನ್ನು ಗೆಲೇರಿಯಾ ಸುತ್ತಾಡ್ಬಿಟ್ಟು ಇವಾಗ ಆ್ಯಡ್ಲಿ ಹತ್ರ ಬಂದಿದ್ದೀನಿ ಗೈಸ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಟ್ರಾಲೀಸ್ಗಳನ್ನ ಸ್ಟೂಡೆಂಟ್ಸ್ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಈ ಥರ ಲಾಕ್ ಮಾಡಿಬಿಟ್ಟಿರ್ತಾರೆ. ಸೊ ಇದನ್ನು ಸುಮ್ಮನೆ ಎತ್ಕೊಳಕ್ಕಾಗಲ್ಲ. ಇದನ್ನು 1 ಪೌಂಡ್ ಹಾಕಿಬಿಟ್ಟು, ಅಂದರೆ ನಮ್ಮಿದ್ರಲ್ಲಿ 120 ರೂಪಾಯಿ ಹಾಕಿ, ಯು ಕ್ಯಾನ್ ಸಿ 1 ಪೌಂಡ್. ಸೊ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಇದು ಬಿಡತ್ತೆ. ಇಲ್ಲಿ ತರಕಾರಿ ಸಿಗುತ್ತಾ ಅನ್ನೋದೆಲ್ಲ ಏನು ವರೀಸೇ ಇಲ್ಲ, ಎಲ್ಲ ಇದೆ. ಬಟ್ ಅದೇ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ಸೊ ಇಲ್ಲಿ ಬನಾನಾ ನೋಡ್ಬೋದು, ಇಷ್ಟು 6 ಬನಾನಾಸ್ ಇದೆ. ಈ ಥರ 88 ಅಂದರೆ 88 ಪೆನ್ಸ್ ಅಂದರೆ ನಮ್ಮಿದಕ್ಕೆ 88 ರುಪೀಸ್ ಆಗುತ್ತೆ. ಮಾವಿನಕಾಯಿ ಇದೆ ಗೈಸ್. ಮಾವಿನಕಾಯಿ ಬೇಕಾ? ಮಾವಿನಕಾಯಿ 88 ಪೆನ್ಸ್ ಅಂತ ಹಾಕಿದ್ದಾರೆ. ಅಂದರೆ 88 ರೂಪಾಯಿ ಒಂದು ಮಾವಿನಕಾಯಿಗೆ, 88 ರೂಪಾಯಿ. ಸೊ ಇಲ್ಲೆಲ್ಲ ಆರೆಂಜ್ ಎಲ್ಲ ಇವಾಗ ಸದ್ಯಕ್ಕಿದೆ ನನ್ನ ಹತ್ರ, ಅದೆಲ್ಲ ಏನು ಬೇಡ. ಆ್ಯಪಲ್ ಸಹ ಇದೆ. ಆ್ಯಪಲ್ ನೋಡಿ ಇಷ್ಟಕ್ಕೆ ಒಂದು ಪ್ಯಾಕ್ಗೆ 1.15 ಅಂತ ಅಂದರೆ 115 ರೂಪಾಯಿ ಆಗುತ್ತೆ. 115, 120 ರೂಪಾಯಿ ಆಗುತ್ತೆ. 120, 130 ರೂಪಾಯಿ ಬರುತ್ತೆ ಅಲ್ಲಿಗೆ. ಕಡಿಮೆ ಇರೋದನ್ನ ರೇಂಜಸ್ ನೋಡ್ಬಿಟ್ಟು ತೊಗೊಬೇಕು ಇಲ್ಲೆಲ್ಲ. ಯಾಕಂದರೆ ಒಂದೊಂದು ರೇಟ್ ಇರುತ್ತೆ ನೋಡಿ. ಇಲ್ಲಿ ಟೊಮ್ಯಾಟೋಸ್ ಈ ಥರ ಇದೆ,
1.19 ಇದೆ. ಇದು 89 ಪೆನ್ಸ್ ಇದೆ, ಚಿಕ್ಕ ಚಿಕ್ಕ ಟೊಮೆಟೊ ಯೂಸ್ ಮಾಡೋದಾದರೆ. ಈ ಥರ ಬೇಕಂತ ಅಂದರೆ 99 ಪೆನ್ಸ್ ಅಂದರೆ 99 ರುಪೀಸ್ ಇರುತ್ತೆ. ಸೊ ಎಲ್ಲ ಇನ್ನೊಂದು ಗೈಸ್, ಇಲ್ಲಿ ಕೊತ್ತಂಬರಿ ತೊಗೊಬೇಕಂತ ಅಂದರೆ ಇಟ್ ಈಸ್ ಅ ವೇ ಕಾಸ್ಟ್ಲಿಯರ್. ಕೊತ್ತಂಬರಿ ಆಗಿರಲಿ, ಪುದೀನ ಆಗಿರಲಿ, ಎಷ್ಟು ಗೊತ್ತಾ, ತೋರಿಸ್ತೀನಿ ನಿಮಗೆ. ಕೋರಿ ಅಂದರೆ ಕೊತ್ತಂಬರಿ ಇಷ್ಟು ಕೈಯಲ್ಲಿ ಹಿಡ್ಕೊಂಡ್ರೆ 4 ಕಡ್ಡಿ ಬರಲ್ಲ. ಇದಕ್ಕೆ 52 ಪೆನ್ಸ್ ಅಂತ ಅಂದರೆ 52 ರೂಪಾಯಿ. 52 ರೂಪಾಯಿ ಇಲ್ಲಿ ತೊಗೋಬೇಕು ಅಂತ ಅಂದರೆ. ಈ ಕಡೆ ಬಂದರೆ ನಮ್ಮ ನಂದಿನಿ ಪ್ಯಾಕೆಟ್ ಹಾಲು ಥರ ಸಿಗಲ್ಲ, ಎಲ್ಲ ಕ್ಯಾಂಡ್ ಹಾಲುಗಳು ಈ ಥರ ಇದೆ ಹಾಲೆಲ್ಲ. ಸೊ ಐ ಸಜೆಸ್ಟ್ ಸೆಮಿ-ಸ್ಕಿಮ್ ಮಿಲ್ಕ್ ಯಾರಾದರೂ ಟ್ರೈ ಮಾಡೋಕ್ಕೆ ಇಲ್ಲಿ ಬಂದರೆ ದಯವಿಟ್ಟು ಟ್ರೈ ಮಾಡಿಬಿಡಿ, ಚೆನ್ನಾಗಿಲ್ಲ. ಬ್ರಿಟಿಷ್ ಹೋಲ್ ಮಿಲ್ಕ್ ಅಂತ ಇದೆ, ಟ್ರೈ ದಟ್, ಯಮ್ಮಿ ಆಗಿರುತ್ತೆ, ಹಾಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ಇದು ಬಂದು ಬ್ರಿಟಿಷ್ ಹೋಲ್ ಮಿಲ್ಕ್ ಬಂದು 1.75 ಇದೆ. ಬಾಟಲ್ಸ್ಗಳಂತೂ ಸಖತ್ತಾಗಿದೆ. ಸುಮ್ಮನೆ ಬಾಟಲ್ಗಳು ನೋಡಿದ್ರೆ ತೊಗೊಂಡು ಇಟ್ಕೊಳ್ಳೋಣ ಅನ್ಸುತ್ತೆ, ಅಷ್ಟು ಫ್ಯಾನ್ಸಿಯಾಗಿದೆ ಬಾಟಲ್ಸ್ ಎಲ್ಲ. ಇಲ್ಲಿ ಏನು ಚೆನ್ನಾಗಿದೆ ಗೊತ್ತಾ, ನಂಗೆ ಇದೆಲ್ಲ ಗೊತ್ತಿಲ್ಲ. ಏನು ಗ್ರೇಪ್ ಫ್ರೂಟ್ ಪೇರಿಂಗ್ ಅಂತೆ, ಸ್ಯಾಲ್ಮನ್ ಸ್ಯಾಲೆಡ್ಸ್ ಅಂತೆ, ಐ ಡೋಂಟ್ ನೋ ಅಬೌಟ್ ಆಲ್ ದಿಸ್. ಎಷ್ಟು ಚೆನ್ನಾಗಿದೆ ಬಾಟಲ್ಸ್, ಎಷ್ಟು ಚಂದವಾಗಿ ಡಿಸ್ಪ್ಲೇ ಮಾಡಿದಾರಲ್ಲ. ಆಮೇಲೆ ಇಲ್ಲಿ ಏನಂತ ಅಂದರೆ ಫ್ರೋಝನ್ ಫುಡ್ಸೇ ಜಾಸ್ತಿ ಸಿಗೋದು. ಫ್ರೋಝನ್ ಎಲ್ಲ ಫ್ರೋಝನ್ನೇ ಇಲ್ಲಿ. ಒಳ್ಳೆ ಫ್ರಿಜ್ಜಲ್ಲೇ ಹುಟ್ಟುಬಿಟ್ಟಿರಂಗೆ ಆಡ್ತಾವೆ ಇಲ್ಲಿ. ಯು ಕ್ಯಾನ್ ಸಿ ಫ್ರಾನ್ಸ್ ಎಲ್ಲ ಇಲ್ಲೇ ಇದೆ ನೋಡಿ, ಫ್ರಾನ್ಸ್ ಎಲ್ಲ ಸಿಗುತ್ತೆ. ಬಟ್ ಐ ನೆವರ್ ಲೈಕ್ ಟು ಟ್ರೈ ಫ್ರಾನ್ಸ್ ಆ್ಯಂಡ್ ಆಲ್. ನಾನು ಯಾವತ್ತೂ ತಿಂದಿಲ್ಲ ಸಹ, ನನಗೆ ಇಷ್ಟ ಆಗೋದು ಇಲ್ಲ. ಚಿಕನ್ ವಿಂಗ್ಸ್, ಪಿಜ್ಜಾ ಆಗಿರ್ಬೋದು, ಎಲ್ಲ ಫ್ರೋಝನಲ್ಲಿ ಸಿಗುತ್ತೆ. ಇದೆಲ್ಲ ರೆಡಿ ಟು ಈಟ್ ಆ್ಯಕ್ಚುಲಿ, ಹಾಗೇನು ತಿನ್ಬೋದು. ಫ್ರೋಝನಲ್ಲಿ ಇಟ್ಟು ಅದು ಹೆಂಗೆ ತಿಂತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಅದೆಲ್ಲ ಟ್ರೈ ಮಾಡಲ್ಲ. ನಾನು ಏನಿದ್ರು ಮನೇಲಿ ಮಾಡ್ಕೊತೀನಿ. ಬಿಟ್ಟರೆ ಏನಾದರೂ ಫ್ರೈ ಮಾಡ್ಕೊಳ್ಳೋ ಥರ ನಂಗೆ ತಿನ್ನೋಕೆ ಇಷ್ಟ ಆಗುತ್ತೆ. ಬಟ್ ಈ ಥರ ಫ್ರೋಝನ್ ನಾನು ತಿನ್ನೋದಿಲ್ಲ. ಐಸ್ ಕ್ರೀಮ್ಸ್ ಖಾಲಿ ಆಗಿತ್ತು. ಐ ವಾಂಟ್ ಟು ಟೇಕ್ ಐಸ್ ಕ್ರೀಮ್ಸ್ ನಾವು. ನನಗೆ ಅತಿ ಹೆಚ್ಚು ಇಷ್ಟ ಆಗಿರೋ ಐಸ್ ಕ್ರೀಮೇ ಖಾಲಿ ಆಗಿಬಿಟ್ಟಿದ್ದೆ. ಇವತ್ತು ಏನು ತೊಗೊಳ್ಳೋಣ ಅಂತ ಬಂದಿದೆ, ಅದು ಬೇಗ ಫಾಸ್ಟ್ ಸೆಲ್ಲಿಂಗ್ ಇದೆ, ಅದಿಲ್ಲ, ಅದು ಖಾಲಿ ಆಗಿಬಿಟ್ಟಿದೆ. ಓಕೆ, ಆಲ್ಮಂಡ್ ಫ್ಲೇವರ್ ಇಲ್ಲ, ಇಟ್ಸ್ ಓಕೆ, ಐ ಟೇಕ್ ಪಿಸ್ತಾ ಫ್ಲೇವರ್ ಓನ್ಲಿ. ಸೊ ಪಿಸ್ತಾ ಫ್ಲೇವರ್ ಬಂದು 1.79 ಇದೆ, ಅಂದರೆ 179 ರೂಪಾಯಿ, ಅಂದರೆ 180 ರೂಪಾಯಿ ಅರೌಂಡ್ ಇದೆ. ಇದರಲ್ಲಿ 4 ಬರುತ್ತೆ. ಅಮೇಝಿಂಗ್ ಆಗಿದೆ, ಇದು ಪಕ್ಕದ ಯಮ್ಮಿ ಆಗಿರುತ್ತೆ. ಬಟ್ ನಂಗೆ ಆಲ್ಮಂಡ್ ಬೇಕಿತ್ತು, ನಂಗೆ ಸಿಕ್ಕಿಲ್ಲ. ಇಷ್ಟು ಚಳಿ ಇದ್ದರೂ ಐಸ್ ಕ್ರೀಮ್ಸ್ನ ಮಾತ್ರ ಬಿಡೋಕ್ಕಾಗಲ್ಲ, ತಿಂತಾ ಇರ್ಬೇಕನ್ಸುತ್ತೆ ಐಸ್ ಕ್ರೀಮ್, ಅಷ್ಟು ಹೆವಿ ಟೇಸ್ಟಿಯರ್. ಆ್ಯಂಡ್ ಫ್ರೂಟ್ಸ್ ಬಗ್ಗೆ ಹೇಳಬೇಕಂತ ಅಂದ್ರೂ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿ ಇಲ್ಲಿ ಫ್ರೂಟ್ಸ್ ಎಲ್ಲ. ಇಲ್ಲಿಂದು 1 ಪೌಂಡ್ ಬಂದು 120 ರೂಪಾಯಿ ಲೆಕ್ಕ ನಮ್ಮ ಇಂಡಿಯನ್ ರುಪೀಸ್ಗೆ. ಸಾರಿ, 120 ರೂಪಾಯಿ ಲೆಕ್ಕ. ನಾನು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, 100 ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಇಲ್ಲಿ ಎಲ್ಲ. ಫೋರ್ಕ್, ಆಮೇಲೆ ಬೀಫ್ ಸಿಗುತ್ತೆ, ಫೋರ್ಕ್ ಸಿಗುತ್ತೆ, ಅದಾದಮೇಲೆ ಚಿಕನ್ನು, ಮಟನ್ನು ಎಲ್ಲ ಸಿಗುತ್ತೆ. ನಾನು ನಿಜವಾಗ್ಲೂ ಅದೆಲ್ಲ ಟ್ರೈಯೇ ಮಾಡಲ್ಲ, ಬರೀ ತೊಗೊಂಡ್ರೆ ನಾನು ಬಂದು ತೊಗೊಂಡ್ರೆ ಅದು ಚಿಕನ್ ಮಾತ್ರ ತೊಗೊಂಡಿರ್ತೀನಿ ಅಷ್ಟೇ. ಸಿಯರ್ ಬೀಫ್ ನಾನು ಮುಟ್ಟಕ್ಕೂ ಒಂಥರ ಆಗುತ್ತೆ ಗೈಸ್. ಬೀಫ್ನ ಕಟ್ ಮಾಡಿ ಈ ಥರ ಮಾಡಿಕ್ಕಿದ್ದಾರೆ. ಚಿಕನಲ್ಲಿ ವಿಧವಾಗಿ ಸಿಗುತ್ತೆ. ಸೊ ಒಂದು ಥರ ಕಟ್ ಮಾಡಿರ್ತಾರೆ. ಇಲ್ಲಿ ಥೈಸ್ ಲೈಕ್ ಫುಲ್ಲು ತೊಡೆ ಭಾಗನ ಕಟ್ ಮಾಡಿ ಈ ಥರ ಇಟ್ಟಿರ್ತಾರೆ. ಫುಲ್ ಬೇಕಂದರೆ ಫುಲ್, ವಿಂಗ್ಸ್ ಜೊತೆ ಬೇಕಂದರೆ ವಿಂಗ್ಸ್ ಥರ ಇಟ್ಟಿರ್ತಾರೆ. ಸೊ ಒನ್ ಪ್ರೈಸು. ಸೊ ಇಲ್ಲಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನು. ಆ್ಯಕ್ಚುಲಿ ಇದೆಲ್ಲ ನೋಡಿದ್ರೆ ತಿನ್ನಬೇಕು ಅಂತಲೇ ಅನಿಸಲ್ಲ. ಬಟ್ ಏನು ಮಾಡೋದು, ಚಿಕನ್ನ ಬಿಡೋಕ್ಕಾಗಲ್ಲ, ತಿನ್ನಲೇಬೇಕು ಅಂತ ಅನ್ಸಕ್ಕೆ ತಿನ್ನಬೇಕು. ಹೇಳಬೇಕಂದ್ರೆ ಉಪ್ಪು ಈ ಥರ ಬರುತ್ತೆ ಕಂಪ್ಲೀಟ್. ಇದು ಬ್ರಿಟಿಷ್ ಸಾಲ್ಟ್ ಥರ ಇರುತ್ತೆ. ಇದು 65 ರುಪೀಸು ಇಲ್ಲಿ ಆ 1 ಬಾಟಲ್ಲು. ನಾನು ಬಂದಾಗ ಆಲ್ಮೋಸ್ಟ್ ನಾನು ಇಲ್ಲಿ ಬಂದು 22 ದಿನ ಆಗಿದೆ. ಅದು 1 ಬಾಟ್ಲೆ ಇನ್ನು ಹಾಫ್ ಅಲ್ಲ, ಮೇಲ್ಗಡೆ ಅದಕ್ಕಿಂತ ಮೇಲ್ಗಡೆ ಇದೆ, 3/4 ಭಾಗ ಹಾಗೆ ಇದೆ. ಆಲೂಗಡ್ಡೆ ಇದೆ,
ಸೊ ಗೈಸ್ ಇಲ್ಲಿ ಏನು ಗೊತ್ತಾ, 24 ರೂಪಾಯಿ ಅಂತೆ ಒಂದು ಗಡ್ಡೆ. ಒಂದು ಗಡ್ಡೆ ಬಂದು 24 ರೂಪಾಯಿ. ಮತ್ತು ಇಲ್ಲಿ ಕ್ಯಾರೆಟ್ಸ್ ಇದೆ, ಎಲ್ಲ ಒಂದು ಪ್ರೈಸ್ ಇರುತ್ತೆ, ನೋಡ್ಕೊಂಡು ತೊಗೋಬೇಕು. ಪರವಾಗಿಲ್ಲ, ಕ್ಯಾರೆಟ್ಸ್ ಇಸ್ ಓಕೆ. ಇಷ್ಟಕ್ಕೆ ಪೂರ್ತಿ 69 ರುಪೀಸ್ ಇದೆ. ಇದು ಚಿಕ್ಕದು ಬೇಬಿ ಥರ ಇದೆ. ಸೊ ಇದು 42 ರುಪೀಸ್ ಬರುತ್ತೆ. ಕ್ಯಾರೆಟ್ ಎಲ್ಲ ಸದ್ಯಕ್ಕಿದೆ. ಆನಿಯನ್ ಸಹ ಇದೆ. ಕುಕುಂಬರ್ ನೋಡಿ, ಕುಕುಂಬರ್ ಜಸ್ಟ್ ಒಂದು ಇದಕ್ಕೆ 89 ರುಪೀಸ್ ಅಂತೆ ಕುಕುಂಬರ್. ಇಲ್ಲಿ ಬಂದು ಮಸ್ಟ್ ಟ್ರೈ ಅಂತ ಅಂದರೆ ಬ್ರೆಡ್ಸ್ಗಳು ಏನು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ವೆರೈಟಿ ಬ್ರೆಡ್ಸು, ಒಂದು ಕಾಪಿ ಇರಲ್ಲ, ಆ ಥರ ಇರುತ್ತೆ. ಎಷ್ಟು ಚಂದ ಬ್ರೆಡ್ಸ್, ವೆರೈಟೀಸ್. ಇಲ್ಲೆಲ್ಲ ಬ್ರೆಡ್ಡೇ ಜಾಸ್ತಿ ತಿನ್ನೋದು. You don't have it? No. Only chocolate one. We have this one. Okay. And this one. No, I had taken it last time and it was here. Yeah, this is really... Yeah. Thank you so much. ಇದು ಬೇಕಿತ್ತು ಗೈಸ್ ನನಗೆ, ಚಾಕ್ಲೇಟ್ ಪಾನ್ಸ್ಗೆ. ಐಮ್ ಅಡಿಕ್ಟೆಡ್. ಇಲ್ಲಿಗೆ ಬಂದಲ್ಲಿ ಏನು ಅಡಿಕ್ಟ್ ಆಗೋದನ್ನ ಗೊತ್ತಿರೋ, ಅದಂತೂ ಇರಲೇಬೇಕು. ಏನಿಗೆ ಗೊತ್ತಾ, ಕಾಲೇಜಿಂದ ಹೋಗಿ ಬರ್ತೀನ, ಏನಾದರೂ ಬೇಕಾಗುತ್ತೆ, ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ. ಅದೇ ನನಗೆ ಲೈಫ್ ಸೇವರ್ ಆಗಿಬಿಟ್ಟಿದೆ. ಅದು ಒಂದು ತಿಂದ್ಬಿಟ್ಟಿರ್ತೀನಿ, ನೀರು ಕುಡಿತೀನಿ, ಆರಾಮ್ ಅನಿಸುತ್ತೆ. ಆಮೇಲೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇಷ್ಟೇ ಗೈಸ್ ಶಾಪಿಂಗ್. ಐ ಆಮ್ ಡನ್ ವಿತ್ ದ ಶಾಪಿಂಗ್. ಸೊ ಬಿಲ್ಲಿಂಗಿಗೆ ಹೋಗೋಣ. ಗೈಸ್ ಸಂಡೇ ಆಗಿರೋದ್ರಿಂದ ಏನು ಗೈಸ್ ಈ ಪಾರ್ಟಿ ಫುಲ್ಲು ರಶ್ ಆಗಿಬಿಟ್ಟಿದೆ. ಎಷ್ಟು ಜನ. ಆ್ಯಸ್ ಐ ಟೋಲ್ಡ್, ಇಲ್ಲಿ ಚೀಪಾಗಿ ಸಿಗುತ್ತೆ. ಆ್ಯಕ್ಚುಲಿ ಎಲ್ಲ ಚೀಪ್ ಇಲ್ಲಿ ಗ್ರಾಸರೀಸು. ತುಂಬ ಜನ ಬರ್ತಾರೆ ಇಲ್ಲಿ. ಓಕೆ, ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗುವ ಮುಂದೆ ಸತಿ 7 ಪಾಯಿಂಟ್ ಇದಾಗಿದೆ. ಸೊ ಇಲ್ಲಿ ಕ್ಯಾಶ್ ಹಿಂಗೆ ಇನ್ಸರ್ಟ್ ಮಾಡಿದ್ರೆ ನೋಡಿ ಪಾಯಿಂಟ್ಸು ಟಪ ಅಂತ ಬೀಳುತ್ತೆ ಗೈಸ್. ಪಾಯಿಂಟ್ಸ್ ಎತ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ ಬಿಲ್ನ ನಾವೇ ಮಾಡ್ಕೊಬೇಕು, ನಮ್ಮ ಕ್ಯಾಶ್ನ ನಾವೇ ಹಾಕಬೇಕು. ಕ್ಯಾಶ್ ನಮ್ಮದನ್ನ ನಾವು ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರಬೇಕು. ನಾವೇ ಪಿಕ್ ಮಾಡ್ಕೊಬೇಕು ಏನೇನು ಐಟಮ್ಸ್ ಬೇಕು ಅಂತ. ನಾವೇ ಬಿಲ್ಲಿಂಗ್ ಕೌಂಟರ್ಗೆ ಹೋಗಿ ನಾವೇ ಬಾರ್ಕೋಡ್ ಎಲ್ಲ ಸ್ಕ್ಯಾನ್ ಮಾಡಿ ಕ್ಯಾಶ್ ಆರ್ ಕಾರ್ಡ್ ಅಂತ ಪೇಮೆಂಟ್ನ ಮಾಡಿಬಿಟ್ಟು ಬರಬೇಕು. ಆ್ಯಂಡ್ ಎಲ್ಲ ಮುಗಿದ್ಮೇಲೆ ಆ 1 ಪೌಂಡನ್ನ ನಾವು ವಾಪಸ್ ತೊಗೊಬೇಕಲ್ವಾ. ಸೊ ಇದನ್ನು ವಾಪಸ್ ಶಕ್ ಅಂತ ಹಿಂಗೆ ವಾಪಸ್ ಹಾಕಬೇಕು. ನಮ್ಮ ಐಟಮ್ನ ಎತ್ಕೊಬೇಕು. ಹಿಂಗೆ ಹಾಕಿದ್ರೆ ಇದನ್ನು ವಾಪಸ್ ಈ ಲಾಕ್ನ ಸೇರಿಸಿ ಹಿಂಗೆ ಹಾಕಿದ್ರೆ ಬಂತು, ಸಿಕ್ತು 1 ಪೌಂಡ್ ನನ್ನ ವಾಪಸ್ಸು. ಏನು ಕಾಸ್ಟ್ಲಿ ದುನಿಯಾ ಗೊತ್ತಾ. ಇಲ್ಲಿ 1 ಟ್ರಾಲಿ ಎತ್ಕೊಬೇಕಂತ ಅಂದ್ರೂ 120 ರುಪೀಸ್ನ ಹಾಕಿ ಒಳಗಡೆ ಒಂದು ಟ್ರಾಲಿ ಎತ್ಕೊಬೇಕು ಇಲ್ಲಿ ಬಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ಒಳ್ಳೆಯದು ಏನಂತ ಗೊತ್ತಾ, ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಅದನ್ನು ಮನೆಗೆ ಎತ್ಕೊಂಡು ಹೋಗ್ಬಿಡೋದು, ಮನೆವರೆಗೂ ತಳ್ಕೊಂಡು ಹೋಗ್ಬಿಡೋದು ಐಟಮ್ಸ್ ತೊಗೊಂಡು. ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಅದು ಅವರಿಗೆ ಲಾಸ್ ಅಲ್ವಾ. ಸೊ ಅವ್ರು ಆ ಥರ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ. ಇಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ಇದನ್ನು ಮಾಡಿದ್ದಾರೆ. All the international students out there who have come for this intake in UK, I would suggest always go for like Aldi, Asda or Tesco ಗೆ ಹೋಗಿ ಶಾಪ್ ಮಾಡಿ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಕಡೆ ಎಲ್ಲ ಕಡಿಮೆ ಜಾಸ್ತಿ ಇದೆ ಪ್ರೈಸು. ಇಲ್ಲಿ ಅಷ್ಟು ಕಡಿಮೆ ಇಲ್ಲ. ಗ್ರಾಸರೀಸು ಬೇಕೇ ಬೇಕು ಗೈಸ್. ಇಲ್ಲಿ ಕಡಿಮೆ ಇರೋದಕ್ಕೇ ನಾವು ಶಾಪ್ ಮಾಡೋಕ್ಕಾಗ್ತಾ ಇರೋದು. ಇಲ್ಲಾಂದರೆ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದ್ದಿದ್ರೆ. ಎಲ್ಲ ತರಕಾರಿ ಆಗಿರಲಿ, ಫ್ರೂಟ್ಸ್ ಆಗಿದ್ದಿರಲಿ, ಹೋಮ್ ಐಟಮ್ಸ್ ಆಗಿರಲಿ ಎಲ್ಲ ಬಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಿಗೆ ಬಂದು ಏನು ಮಾಡ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ, ಒಳ್ಳೆ ಶೆಫ್ ಆಗಿಬಿಟ್ಟಿದ್ದೀನಿ. ಪಿಜ್ಜಾ ಮಾಡಿದ್ದೀನಿ, ಚೀಸ್ ನ್ಯಾಚೋಸ್ ತೊಗೊಬಂದಿದ್ದಲ್ಲ ಅದು ಮಾಡಿದ್ದೆ. ಬೆಳಗ್ಗೆ ಎಲ್ಲ ಹೆಲ್ದಿ, ಸಾಯಂಕಾಲ ಆಗ್ತಿದ್ದಂಗೆ ಅನ್ಹೆಲ್ದಿ ಆಗ್ಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಮಯೋ ಸಾಸ್ ಹಾಕೋದು. ನಮ್ಮಮ್ಮ ನೋಡಬೇಕು ಗೈಸ್,
ಮಕ್ಕೆ ಹೋಗ್ಬಿಡ್ತಾರೆ ಇದನ್ನು ನೋಡ್ತಾ ಇದ್ರೆ. ಅಯ್ಯೋ ಇದನ್ನು ತಿಂತವಳೆ, ಏನು ಬಂದಿರೋದು ಇವಳಿಗೆ ಮಾಡ್ಕೊಳ್ಳೋಕ್ಕೆ ಅಂತ. ಐ ಡೋಂಟ್ ಮೈಂಡ್, ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬಿಸ್ಕೊಂಡು ತಿನ್ನಬೇಕು ಅನಿಸ್ತಾ ಕ್ರೇವಿಂಗ್ಸ್ ಆಗಿದ ತಕ್ಷಣ ತಿಂದು ಬಿಡಬೇಕು. ಸೊ ಎಷ್ಟು ಚಂದ ಪ್ಲೇಟ್ನ ಡೆಕೋರೇಟ್ ಮಾಡಿದ್ದೀನಿ. ಐ ಹ್ಯಾವ್ ವೆಜಿಟೇಬಲ್ ಪಿಜ್ಜಾ ಆ್ಯಂಡ್ ನ್ಯಾಚೋಸ್, ಚೀಸ್ ನ್ಯಾಚೋಸ್ ಆ್ಯಂಡ್ ಫ್ರೆಂಚ್ ಫ್ರೈಸ್, ಸಾಸಸ್ ಎಲ್ಲ ರೆಡಿ ಮಾಡ್ಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ತಿಂತಾಯಿದ್ದೀನಿ. ತಿನ್ನೋದನ್ನು ಫ್ಯಾನ್ಸಿಯಾಗಿ ತಿನ್ನಬೇಕು. ಐ ಬಿಲೀವ್ ಇನ್ ದಿಸ್. ನಂಗೆ ಫ್ಯಾನ್ಸಿ ಇದ್ದರೆ ಹೊಟ್ಟೆ ತುಂಬ ಹೋಗುತ್ತೆ ಜಾಸ್ತಿ. ಇವಾಗ ಟೈಮ್ ಆಲ್ರೆಡಿ 7:18 ಆಗಿದೆ ನೈಟು. ನನಗೆ ಇವಾಗ ಯಾಕೋ ಕಾಫಿ ಕುಡಿಲೇಬೇಕು ಅಂತ ಅನಿಸ್ಬಿಟ್ಟಿದೆ. ಏನೋ ಒಂಥರ ಕಾಫಿ ಬೇಕೇ ಬೇಕು ಅಂತ ಅನಿಸಿ ಮಾಡ್ಕೊತಾ ಇದ್ದೀನಿ ಇವಾಗ. ಬ್ರೂ ಕಾಫಿ ಯಾವಾಗವಾಗ ನನಗೆ ಕ್ರೇವಿಂಗ್ಸ್ ಆಗಿಬಿಡುತ್ತೆ. ಮಧ್ಯಾಹ್ನ ನಾನು ಊಟ ತಿಂದು ಮಲಗ್ದವಳು, ಇವಾಗ ಎದ್ದಿದ್ದೀನಿ. ಇನ್ನು ಅಡುಗೆ ಮಾಡ್ಕೊಬೇಕು ರಾತ್ರಿಗೆ. ಸೊ ಕಾಫಿ ಕುಡ್ದು ಲೆಟ್ ಪ್ರೊಸೀಡ್ ಟು ನೆಕ್ಸ್ಟ್. ನಮ್ಮ ಬ್ರೂ ಕಾಫಿನೇ ಕಾಫಿ. ನನಗೆ ನಾಳೆನೂ ಕಾಲೇಜ್ ಇರೋದ್ರಿಂದ ನಾನು ಇವಾಗಲೇ ಕುಕ್ ಮಾಡಬೇಕು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಆಗೋಲ್ಲ, ಲೈಕ್ 7 o'clock ಅರ್ಲಿ ಮಾರ್ನಿಂಗ್ ನನಗೆ ಮನೆ ಬಿಡಬೇಕಾಗತ್ತಲ್ವ. ಸೊ ಇವಾಗಲೇ ಕುಕ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಇವಾಗ ಸ್ಪೆಷಲ್ ಏನು ಗೊತ್ತಾ, ಮೆಂತ್ಯ ಪಲಾವ್. ಬಿಕಾಸ್ ಬಂದಮೇಲೆ ಅಡುಗೆ ಚೆನ್ನಾಗಿ ಕಲ್ತಿದ್ದೀನಿ. ಯಾರು ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮಮ್ಮ ಫುಲ್ ಖುಷಿ ಪಡ್ತಿರ್ತಾರೆ. ಮಾಡು ಮಾಡು ಅಂತ ಅಂತಾರೆ. ಯಾವಾಗಲೂ ಬಗ್ತಾ ಇರಲಿಲ್ಲ, ಇಲ್ಲಿ ಮಾಡಲ್ಲಿ ಬಗ್ಗಿ ಮಾಡು ಅಂತಾರೆ. ಇಟ್ಸ್ ಓಕೆ, ನನಗೋಸ್ಕರ ಅಲ್ಲಿ ಕುಕ್ ಮಾಡ್ತಾರೆ, ಅದು ಮಾಡ್ಕೊತೀನಿ, ರುಚಿಯಾಗಿ ಮಾಡ್ಕೊಂಡು. ನನ್ನ ಪಾಲಕ್ ಪಲಾವ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಇಲ್ಲಿಗೆ ಬಂದಮೇಲೆ ಟೊಮೆಟೊ ಬಾತು ಪಲಾವ್ ಅನ್ನೋದು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಿ ಗೈಸ್. ಸೊ ಹಿಯರ್ ಇಸ್ ಮೈ ಪಾಲಕ್ ಪಲಾವ್. ಸೊ ತಿನ್ನೋದಷ್ಟೇ ಇವಾಗ. ಇವತ್ತು ನನ್ನ ಲೇಝಿ ಸಂಡೇ ವ್ಲಾಗ್ ಇಷ್ಟೇ ಆಗಿರುತ್ತೆ. ನನ್ನ ಸಂಡೇ ಹೊತ್ತು ಹೀಗೆ ಇಷ್ಟೇ, ಬೆಳಗ್ಗೆ ಎದ್ದೋ ತಿನ್ನು ಮಲ್ಕೋ ರೆಸ್ಟ್ ಮಾಡು, ಇಷ್ಟ ಆದರೆ ಆಚೆ ಕಡೆ ಸುತ್ತು, ಇಷ್ಟೇ ಗೈಸ್ ನನ್ನ ಸಂಡೇ ವ್ಲಾಗ್. ಆ್ಯಂಡ್ ಈ ಪೂರ್ತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ ನಾನು ಯಾವುದ್ರ ಮೇಲೆ ಮಾಡಬೇಕು, ಯಾವ ಬೇಸಿಸ್ ಮೇಲೆ ಬೇಕು ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್. ಲವ್ ಯು.